ನಮಸ್ಕಾರ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ನಿಮಗೆ ಗೊತ್ತೇ ಬಂಗಾರ ಎಲ್ಲಿ ಹೇಗೆ ತಯಾರಾಗುತ್ತದೆ ಎಂದು? ಇಷ್ಟಕ್ಕೂ ನಾವು ನೋಡುವ ಬಂಗಾರದ ಡಿಸೈನ್ಗಳು ಹೇಗೆ ಮಾಡುತ್ತಾರೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ನಿಮಗೆ ಬಂಗಾರದಿಂದ ಆಭರಣ ಹೇಗೆ ತಯಾರಿಸುತ್ತಾರೆ ಎಂದು ಹೇಳೋ ಮುಂಚೆ ಬಂಗಾರವು ಎಲ್ಲಿಂದ ಬರುತ್ತಾ ಇದೆ ಎಂದು ನೋಡೋದಾದರೆ, ಬಂಗಾರವು ಭೂಮಿ ಹಾಗೂ ಬೆಟ್ಟಗಳನ್ನು ಅಗೆದು ತೆಗೆಯುತ್ತಾರೆ. ಅಷ್ಟೇ ಅಲ್ಲ, ಹರಿಯುತ್ತಿರುವ ನದಿಯಲ್ಲಿಯೂ ಸಹ ಬಂಗಾರದ ಸಣ್ಣ ಸಣ್ಣ ಕಲ್ಲು ರೀತಿಯಲ್ಲಿನ ವಸ್ತುಗಳಲ್ಲಿ ಸಹ ಬಂಗಾರವು ಸಿಗುತ್ತವೆ. ಬಂಗಾರವು ಕೇವಲ ಕೆಲವು ಪ್ರದೇಶದಲ್ಲಿ ಮಾತ್ರ ಸಿಗುತ್ತದೆ. ಸಿಕ್ಕ ಬಂಗಾರದ ಕಲ್ಲುಗಳನ್ನು ಬಂಗಾರದ ಪ್ರೊಸೆಸಿಂಗ್ ಪ್ಲಾಂಟ್ಗೆ ತೆಗೆದುಕೊಂಡು ಹೋಗಿ ಬಂಗಾರವನ್ನು ಕಲ್ಲಿನಿಂದ ಸೆಪರೇಟ್ ಮಾಡುತ್ತಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ಬಂಗಾರದ ಕಲ್ಲುಗಳು ಸಹ ಇರುತ್ತವೆ. ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಪ್ರೊಸೆಸಿಂಗ್ ಮಾಡಲು ಕಳಿಸುತ್ತಾರೆ. ದೇಶದಲ್ಲೇ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಆಫ್ರಿಕಾದಲ್ಲಿ ಇದೆ. ಬಂಗಾರವನ್ನು ತಯಾರಿಸಲು ಮೊದಲು ಚಿಕ್ಕ ಚಿಕ್ಕ ಬಂಗಾರದ ಪೀಸಸ್ಗಳನ್ನು ಒಂದು ಬಂಗಾರದ ಬಿಸ್ಕೆಟ್ ಬಾಕ್ಸ್ ಒಳಗಡೆ ಹಾಕಿ ಹೀಟಿಂಗ್ ಚೇಂಬರ್ಗೆ ಕಳಿಸುತ್ತಾರೆ. ನಂತರ ಅದನ್ನು ತೆಗೆದು ನೀರಿನಲ್ಲಿ ಹಾಕುತ್ತಾರೆ. ನಂತರ ಅದೇ ನೀರಿನಲ್ಲಿ ತೊಳೆಯುತ್ತಾರೆ, ಏಕೆಂದರೆ ಬಂಗಾರವು ಹೊಳೆಯುವುದಕ್ಕೆ. ತದನಂತರ ಹಾಲ್ಮಾರ್ಕ್ ಮುದ್ರಣವನ್ನು ಹಾಕುತ್ತಾರೆ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆದರೆ ತಿರ್ಗಾ ಅದನ್ನು ಬಂಗಾರದ ಬಿಸ್ಕೆಟ್ ಮಾಡುತ್ತಾರೆ. ಈಗ ನಾವೆಲ್ಲ ಧರಿಸುವಂತ ಬಂಗಾರದ ಆಭರಣಗಳನ್ನು ಹೇಗೆ ತಯಾರಿಸುತ್ತಾರೆ ಎಂದು ನೋಡೋದಾದರೆ, ಆಗಿನ ಕಾಲದಲ್ಲಿ ಒಂದು ಚೈನ್ ತಯಾರಿಸಲು ಸಾಕಷ್ಟು ಸಮಯ ಹಿಡಿಯುತ್ತಿತ್ತು, ಏಕೆಂದರೆ ಕೈಗಳನ್ನು ಬಳಸಿ ಆಭರಣವನ್ನು ಮಾಡುತ್ತಿದ್ದರು. ಆದರೆ ಈಗಿನ ತಂತ್ರಜ್ಞಾನದ ಸಹಾಯ ಅಡ್ವಾನ್ಸ್ಡ್ ಮಷಿನ್ಗಳಿಂದ ಗಂಟೆಗಳಲ್ಲಿ ಮಾಡುವ ಕೆಲಸವನ್ನು ನಿಮಿಷಗಳಲ್ಲಿ ಮಾಡುತ್ತದೆ. ಅದಕ್ಕೆ ಬಂಗಾರದ ಚೈನ್ಗಳನ್ನು ಅಷ್ಟು ಬೇಗನೆ ವಿಧವಿಧವಾದ ಡಿಸೈನ್ ಹಾಗೂ ಜಾಯಿಂಟ್ಗಳಿಂದ ಬಲವಾಗಿ ಮಾಡುತ್ತವೆ. ಮಷೀನ್ಗಳ ಸಹಾಯದಿಂದ ಆಭರಣಗಳು ತಯಾರಾದ ನಂತರ ಅವುಗಳನ್ನು ಸೇಲ್ ಮಾಡಲು ಕಲಿಸುವುದಿಲ್ಲ, ಬದಲಿಗೆ ಅಲ್ಲಿರುವ ವರ್ಕರ್ಸ್ ಒಂದೊಂದು ಚೈನ್ ಅನ್ನು ಚೆಕ್ ಮಾಡುತ್ತಾರೆ. ಏಕೆಂದರೆ ಅದು ಬಂಗಾರ ಚಿಕ್ಕ ಮಿಸ್ಟೇಕ್ ಸಹ ಎಷ್ಟೋ ನಷ್ಟವನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿಯೇ ಸ್ವಲ್ಪ ಮಿಸ್ಟೇಕ್ ಇದ್ದರೂ ಅದನ್ನು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಕಳಿಸುತ್ತಾರೆ. ಬಂಗಾರದ ಚೈನ್ ಮಾಡುವುದು ಸುಲಭ, ಆದರೆ ಆಕರ್ಷಕ ಡಿಸೈನ್ಗಳ ಆಭರಣಗಳು ಮಾಡುವುದಕ್ಕೆ ಮೆಷಿನ್ಗಳಿಂದ ಸಾಧ್ಯವಿಲ್ಲ. ಅದನ್ನು ಮಾಡಲು ಮನುಷ್ಯನ ಕೈಗಳಿಂದ ಮಾತ್ರ ಸಾಧ್ಯ. ಚಿಕ್ಕ ಚಿಕ್ಕ ಡಿಸೈನ್ ಪೀಸ್ಗಳನ್ನು ಮೊದಲು ತಯಾರಿಸಬೇಕು, ನಂತರ ಅದನ್ನು ಬಂಗಾರದ ಡಿಸೈನ್ ಆಕಾರಕ್ಕೆ ಜೋಡಿಸಿ, ನಂತರ ಅವೆಲ್ಲವೂ ಅಂಟಿಕೊಳ್ಳಲು ಒಂದು ಪೇಸ್ಟ್ ಹಾಕುತ್ತಾನೆ. ಪೇಸ್ಟ್ ಕೆಲ ಸಮಯದ ನಂತರ ಮೌಲ್ಡ್ ಆಗುತ್ತದೆ. ಬಂಗಾರವನ್ನು ತೆಗೆದು ಬೆಂಕಿಯ ಪ್ರೆಷರ್ ಕೊಟ್ಟು ಬಂಗಾರದ ಆಭರಣವನ್ನು ತಯಾರಿಸುತ್ತಾರೆ. ಇದೇ ರೀತಿ ಹಲವಾರು ಆಭರಣವನ್ನು ಮಾಡಲು ಹಲವಾರು ಪ್ರೊಸೆಸ್ ಅಥವಾ ಮೆಥಡ್ಗಳಿವೆ. ಇದಾಗಿತ್ತು ಈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.